ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಹೇಳ್ಕೊಡ್ತಾ ಇರೋದು ಬೇಬಿ ಕುಚ್ಚು. ನೋಡಿ, ಈ ಬೇಕಾಗಿರುವ ಸಾಮಗ್ರಿಗಳು: 2 ಕಲರ್ ದಾರ, ಜರಿ ದಾರ, ಗ್ಲೋ, ಬೀಡ್ಸು, ಜರಿ ದಾರ, ಗೋಲ್ಡ್ ಕಲರ್, ಒಂದು ಸೀಜರು, ಈ ದಾರಕ್ಕೆ ತಕ್ಕಂಗೆ ಸೂಜಿ. ನೋಡಿ, ಒಂದು ಈ ಥರ ಒಂದು ಪ್ಯಾಡ್ ಆಗ್ಬೋದು, ಒಂಥರ ರಟ್ ಆಗ್ಬೋದು ತಗೊಂಡು ಅದಕ್ಕೆ ಒಂದು ಕಲರ್ ದಾರ ಈ ಥರ ತೊಳೆದ್ರೆ ಒಂದು 50 ಎಳೆ ಸುತ್ತಕೊಂಡ್ರೆ ಅದು 100 ಎಳೆ ಆಗುತ್ತೆ. ನಿಮಗೆ ದಪ್ಪ ಬೇಕಂದರೆ 60 ಎಳೆ ಹಾಕ್ಕೋಬೋದು. ಹಾಕ್ಕೊಂಡು ಈ ಥರ ಗ್ಲೋ ಹಾಕ್ಕೊಂಡು ಈ ಥರ ಗ್ಲೋ ಹಾಕ್ಕೊಂಡು ಸೂಜಿಗೆ ಹಾಕ್ಕೊಂಡು ಈ ಥರ ಮಾಡಿದ್ರೆ ಸುಲಭವಾಗಿ ಬೇಬಿ ಕುಚ್ಚು ಹಾಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳಿ. ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಮಾಡಿಕೊಂಡೆ ಸುಲಭವಾಗಿ ಹಾಕಬಹುದು. ಈ ಥರ ನೋಡಿ, ಈ ಥರ ಹಾಕ್ಕೊಂಡು ಈ ಥರ ಒಂದು ಸೀರೆಗೆ ಹಾಕ್ಕೊಂಡು ಈ ಥರ ಬೀಡ್ಸ್ ಈ ಥರ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈ ಥರ 120 ಎಳೆ ದಾರ ತೊಗೊಂಡು ಈ ಥರ ಸೀರೆಗೆ ಹಾಕಿ ಒಂದು ಬೀಡ್ಸ್ ಹಾಕೋಬೋದು, ಇಲ್ಲಾಂದರೆ ಹಾಗೇನೂ ಹಾಕೋಬೋದು. ನಾನು ಚೆನ್ನಾಗಿ ಕಾಣಲಿ ಅಂತ ಈ ಥರ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನಮ್ಮ ಕಸ್ಟಮರ್ ಹೇಳಿದರು ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ. ಹಂಗೇನೂ ಹಾಕೋಬೋದು, ಬೇಡ ಅಂದ್ರೇ ಹಂಗೇನೂ ಹಾಕೋಬೋದು. ಈ ಥರ ಹಾಕಿ ಈ ಥರ ಜರಿ ತೊಗೊಂಡು ಸೂಜಿಯಿಂದನೂ ಹಾಕ್ಬೋದು. ಈ ಥರ ಕರೆಕ್ಟಾಗಿ ಮಾಡಿಕೊಂಡು ಬೀಡ್ಸ್ ಮೇಲ್ಗಡೆ ಹಾಕಿ ಜರಿ ತೊಗೊಂಡು ಗೋಲ್ಡ್ ಕಲರ್ ಇರುತ್ತೆ. ನೀವು ಬೇಕಂದರೆ ಸೇಮ್ ಕಲರ್ ಕಾಟನ್ ಥ್ರೆಡ್ಡು ಸೇಮ್ ಕಲರ್ ಹಾಕೋಬೋದು. ನಾನು ಚೆನ್ನಾಗಿ ಕಾಣಲಿ ಅಂತ ಗೋಲ್ಡ್ ಜರಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸೂಜಿಯಲ್ಲೂ ಆಗ್ಬೋದು. ಇದರಲ್ಲ ನಾನು ಸೂಜಿಯಲ್ಲಿ ಲೇಟ್ ಆಗುತ್ತೆ ಅಂತ ಈ ಥರ ಕೈಯಲ್ಲಂದೇ ಸುತ್ತಕೊಂಡು ಒಂದು 10 ಸಲ ಸುತ್ತಕೊಂಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇದನ್ನು ಚೆನ್ನಾಗಿ ಕಾಣುತ್ತೆ. ಗೋಲ್ಡ್ ಕಲರ್ ಅಪೋಸಿಟ್ ಕಲರ್ ಚೆನ್ನಾಗಿ ಕಾಣುತ್ತೆ. ಅದಕ್ಕಾಗಿ ನಾನು ಈ ಥರ ಹಾಕ್ತೀನಿ. ಬೇಕಾದರೆ ಸೂಜಿಯಲ್ಲಿನೂ ಟ್ಯಾಗ್ ಹಾಕೋಬೋದು. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಚೆನ್ನಾಗಿ ಕಾಣೆ. ನೋಡಿ, ಲೈಕ್ ಆದರೆ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಈ ಥರ ಬೇಬಿ ಟ್ಯಾಗ್ಸ್ ಬೇಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.